ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಹಾವಳಿ ಹೆಚ್ಚಾಗ್ತಾನೆ ಇದೆ. ಹೃದಯಾಘಾತದ ಮರಣ ಮೃದಂಗಕ್ಕೆ ಇವತ್ತೂ ಕೂಡ ಅನೇಕರು ಉಸಿರು ನಿಲ್ಲಿಸಿದ್ದಾರೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇರುವಂತಹ ವಿಷಯ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡು ಬರೋಣ. ಕರುನಾಡಿಗೆ ಹಾರ್ಟ್ ಅಟ್ಯಾಕ್ ಕಂಟಕ. ಹಾಸನದಲ್ಲಿ ಹೆಚ್ಚಾದ ಹೃದಯಾತಂಕ. ಕರುನಾಡಲ್ಲಿ ಹೃದಯಾಘಾತದ ಕಾರ್ಮೋಡ ಆವರಿಸಿದೆ. ರಾಜ್ಯದಲ್ಲಿ ದಿನೇ ದಿನೇ ಸರಣಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು ಅನೇಕರು ಕೂತಲ್ಲಿ ನಿಂತಲ್ಲಿ ಉಸಿರು ಚೆಲ್ಲುತ್ತಿದ್ದಾರೆ. ಅದರಲ್ಲೂ ಹಾಸನ ಜಿಲ್ಲೆಗೆ ಹಾರ್ಟ್ ಅಟ್ಯಾಕ್ ಭೂತ ವಕ್ಕರಿಸಿದ್ದು ಜನ ಕ್ಷಣ ಕ್ಷಣಕ್ಕೂ ಆತಂಕ ಪಡುವಂತಾಗಿದೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು. ಇಂದು ಹಾಸನ ಜಿಲ್ಲೆಗೆ ಉಸ್ತುವಾರಿ ಸಚಿವ. ಕಳೆದ 2 ತಿಂಗಳಿನಿಂದ ಹಾಸನ ಜಿಲ್ಲೆ ಹೃದಯಾಘಾತದ ರಾಜಧಾನಿಯಾಗಿ ಮಾರ್ಪಟ್ಟಿದೆ. ಬೇರೆ ಜಿಲ್ಲೆಗಳನ್ನ ಹೋಲಿಸಿದ್ರೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕಿಗೆ ಹೆಚ್ಚು ಜನ ಬಲಿಯಾಗುತ್ತಿದ್ದಾರೆ. ಆದ್ರೆ ಇದೆಲ್ಲ ಆಗ್ತಾ ಇದ್ರೂ ಹಾಸನ ಉಸ್ತುವಾರಿ ಸಚಿವ KN ರಾಜಣ್ಣ ಹಾಸನದತ್ತ ಮುಖ ಮಾಡಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಮಾಡಿತ್ತು. ಈಗ ಈ ವರದಿ ಇಂಪ್ಯಾಕ್ಟ್ ಆಗಿದ್ದು ಇಂದು ಹಾಸನಕ್ಕೆ ಭೇಟಿ ನೀಡಿ DHO, THOಗಳ ಜೊತೆ ರಾಜಣ್ಣ ಸಭೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತದ ಆತಂಕ. ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧ. ಇತ್ತ ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಕಾರಣ ಏನು ಅನ್ನೋದರ ಬಗ್ಗೆ ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧವಾಗಿದೆ. ಈ ವರದಿಯಲ್ಲಿ ಒಟ್ಟು 251 ರೋಗಿಗಳ ಅಧ್ಯಯನ ಮಾಡಲಾಗಿದ್ದು ಪುರುಷರು 218, 32 ಮಹಿಳೆಯರು ಇದರಲ್ಲಿದ್ದಾರೆ. 30 ವರ್ಷದೊಳಗಿನ 12 ಜನರು, 31ರಿಂದ 40 ವರ್ಷದ 66 ಜನರು, 41ರಿಂದ 45 ವರ್ಷದೊಳಗಿನ 172 ಜನರ ಮೇಲೆ ಸಂಶೋಧನೆ ಮಾಡಲಾಗಿದೆ. ಈ ಸಮೀಕ್ಷೆಯಲ್ಲಿ ಕೋವಿಡ್ ಲಸಿಕೆಯಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲವೆಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ವರದಿಯಲ್ಲಿ ಕೋವಿಡ್ಗಿಂತ ಮುಂಚೆ 13.9% ನಷ್ಟಿದ್ದ ಡಯಾಬಿಟಿಸ್ ಕೋವಿಡ್ ನಂತರ 20.5%ಗೆ ಏರಿಕೆಯಾಗಿದೆ. ಕೋವಿಡ್ಗೂ ಮುನ್ನ ಹೈಪರ್ ಟೆನ್ಷನ್ 13.9% ಇದ್ದಿದ್ದು ಕೋವಿಡ್ ನಂತರ 17.6%ಗೆ ಏರಿಕೆಯಾಗಿದೆ. ಕೊಲೆಸ್ಟ್ರಾಲ್ 34.8% ಇದ್ದಿದ್ದು ಕೋವಿಡ್ ನಂತರ 44.1% ಏರಿಕೆಯಾಗಿರೋದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ ದೀಪ್ತಿ, ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಹೃದಯಾಘಾತಕ್ಕೆ ಬಲಿಯಾಗೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಆತಂಕದ ವಾತಾವರಣ, ಏನು ಕಾರಣ ಇರಬಹುದು ಅಂತ ಹೇಳಿ ಈ ಕಡೆ ಅಧ್ಯಯನವೂ ಕೂಡ ನಡೆಸಿರುವಂಥದ್ದು. ಓವರ್ ಆಲ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಪ್ರಮುಖವಾಗಿ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಹೃದಯಾಘಾತದ ಪ್ರಕರಣಗಳ ಬಗ್ಗೆ ಸರ್ಕಾರ ಅಧ್ಯಯನಕ್ಕೆ ಇಟ್ಟಿತ್ತು. ಈ ಪ್ರಕಾರವಾಗಿ ಜಯದೇವ ಆಸ್ಪತ್ರೆಯಲ್ಲಿ 251 ಜನರ ಮೇಲೆ ಈ ಒಂದು ಅಧ್ಯಯನವನ್ನ ಕೈಗೊಳ್ಳಲಾಗಿತ್ತು. ಅದರಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾಗಿ ಹೃದಯಾಘಾತಗಳು ಸಂಭವಿಸಿಲ್ಲ ಅಂತ. ಆದ್ರೆ ಜನರಲ್ಲಿ ಕಂಡು ಬರ್ತಿರುವಂತಹ ಮಧುಮೇಹ, ಒತ್ತಡ, ಈ ಎಲ್ಲ ಕಾರಣಗಳಿಂದ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಉಪ್ಪು ಸಕ್ಕರೆಯಂತಹ ಅಂಶಗಳು ದೇಹಕ್ಕೆ ಸೇರಿದಾಗ ಅದರಿಂದ ಹೈಪರ್ ಟೆನ್ಷನ್, ಡಯಾಬಿಟಿಕ್ ಆಗಿ ಇದರಿಂದ ಹಾರ್ಟ್ ಮೇಲೆ ವ್ಯಾಸ್ಕ್ಯುಲರ್ ಡಿಸೀಸ್ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಬಹಿರಂಗಗೊಂಡಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಹೃದಯಾಘಾತಗಳು ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ತಜ್ಞರು ಹಲವು ರೀತಿಯ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ. ಮಕ್ಕಳಿನಲ್ಲಿ ಏನಾದ್ರೂ ಹೃದಯಾಘಾತದ ಪ್ರಕರಣಗಳು ದಾಖಲಾದ್ರೆ ಅಂತದನ್ನ ದಾಖಲು ಮಾಡ್ಕೊಳ್ಬೇಕು, ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಸ್ಪಷ್ಟಪಡಿಸಿರುವಂತದ್ದು. ಜೊತೆಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೂಡ ಕೊಟ್ಟಿರುವಂತದ್ದು. ಧೂಮಪಾನ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡುವಂತದ್ದು, ಅದಕ್ಕೆ ಕಠಿಣವಾದಂತಹ ಕಾನೂನನ್ನ ತರುವಂತದ್ದು, ಈ ರೀತಿಯ ಅನೇಕ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಅಂತಲೂ ಕೂಡ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆಯನ್ನ ನಡೆಸಿ ಮುಂದಿನ ಮುಂಜಾಗ್ರತಾ ಕ್ರಮಗಳನ್ನ ಯಾವ ರೀತಿಯಾಗಿ ತಗೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಆರೋಗ್ಯ ಸಚಿವರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ.
ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಹಾವಳಿ ಹೆಚ್ಚಾಗ್ತಾನೆ ಇದೆ. ಹೃದಯಾಘಾತದ ಮರಣ ಮೃದಂಗಕ್ಕೆ ಇವತ್ತೂ ಕೂಡ ಅನೇಕರು ಉಸಿರು ನಿಲ್ಲಿಸಿದ್ದಾರೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇರುವಂತಹ ವಿಷಯ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಕರುನಾಡಿಗೆ ಹಾರ್ಟ್ ಅಟ್ಯಾಕ್ ಕಂಟಕ. ಹಾಸನದಲ್ಲಿ ಹೆಚ್ಚಾದ ಹೃದಯಾತಂಕ. ಕರುನಾಡಲ್ಲಿ ಹೃದಯಾಘಾತದ ಕಾರ್ಮೋಡ ಆವರಿಸಿದೆ. ರಾಜ್ಯದಲ್ಲಿ ದಿನೇ ದಿನೇ ಸರಣಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು ಅನೇಕರು ಕೂತಲ್ಲಿ ನಿಂತಲ್ಲಿ ಉಸಿರು ಚೆಲ್ಲುತ್ತಿದ್ದಾರೆ. ಅದರಲ್ಲೂ ಹಾಸನ ಜಿಲ್ಲೆಗೆ ಹಾರ್ಟ್ ಅಟ್ಯಾಕ್ ಭೂತ ವಕ್ಕರಿಸಿದ್ದು ಜನ ಕ್ಷಣ ಕ್ಷಣಕ್ಕೂ ಆತಂಕ ಪಡುವಂತಾಗಿದೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು. ಇಂದು ಹಾಸನ ಜಿಲ್ಲೆಗೆ ಉಸ್ತುವಾರಿ ಸಚಿವ. ಕಳೆದ 2 ತಿಂಗಳಿನಿಂದ ಹಾಸನ ಜಿಲ್ಲೆ ಹೃದಯಾಘಾತದ ರಾಜಧಾನಿಯಾಗಿ ಮಾರ್ಪಟ್ಟಿದೆ. ಬೇರೆ ಜಿಲ್ಲೆಗಳನ್ನ ಹೋಲಿಸಿದ್ರೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕಿಗೆ ಹೆಚ್ಚು ಜನ ಬಲಿಯಾಗುತ್ತಿದ್ದಾರೆ. ಆದ್ರೆ ಇದೆಲ್ಲ ಆಗ್ತಾ ಇದ್ರೂ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಸನದತ್ತ ಮುಖ ಮಾಡಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಮಾಡಿತ್ತು. ಈಗ ಈ ವರದಿ ಇಂಪ್ಯಾಕ್ಟ್ ಆಗಿದ್ದು ಇಂದು ಹಾಸನಕ್ಕೆ ಭೇಟಿ ನೀಡಿ ಡಿಎಚ್ಒ ಟಿಎಚ್ಒಗಳ ಜೊತೆ ರಾಜಣ್ಣ ಸಭೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತದ ಆತಂಕ. ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧ. ಇತ್ತ ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಕಾರಣ ಏನು ಅನ್ನೋದರ ಬಗ್ಗೆ ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧವಾಗಿದೆ. ಈ ವರದಿಯಲ್ಲಿ ಒಟ್ಟು 251 ರೋಗಿಗಳ ಅಧ್ಯಯನ ಮಾಡಲಾಗಿದ್ದು ಪುರುಷರು 218, 32 ಮಹಿಳೆಯರು ಇದರಲ್ಲಿದ್ದಾರೆ. 30 ವರ್ಷದೊಳಗಿನ 12 ಜನರು, 31ರಿಂದ 40 ವರ್ಷದ 66 ಜನರು, 41ರಿಂದ 45 ವರ್ಷದೊಳಗಿನ 172 ಜನರ ಮೇಲೆ ಸಂಶೋಧನೆ ಮಾಡಲಾಗಿದೆ. ಈ ಸಮೀಕ್ಷೆಯಲ್ಲಿ ಕೋವಿಡ್ ಲಸಿಕೆಯಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲವೆಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ವರದಿಯಲ್ಲಿ ಕೋವಿಡ್ಗಿಂತ ಮುಂಚೆ 13.9% ನಷ್ಟಿದ್ದ ಡಯಾಬಿಟಿಸ್ ಕೋವಿಡ್ ನಂತರ 20.5%ಗೆ ಏರಿಕೆಯಾಗಿದೆ. ಕೋವಿಡ್ಗೂ ಮುನ್ನ ಹೈಪರ್ ಟೆನ್ಷನ್ 13.9% ಇದ್ದಿದ್ದು ಕೋವಿಡ್ ನಂತರ 17.6%ಗೆ ಏರಿಕೆಯಾಗಿದೆ. ಕೊಲೆಸ್ಟ್ರಾಲ್ 34.8% ಇದ್ದಿದ್ದು